ಸ್ಥಾನಗಳಿಗೆ ಭರ್ತಿಯಾದರೆ ಆ ಸಂಭಾವ್ಯರ ಹೆಸರು ಯಾವುದು? ಹಾಗಾದರೆ ಈ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ? ಲಕ್ಷ್ಮಣ್ ಸವದಿ ಬೆಳಗಾವಿ, ಮಧು ಬಂಗಾರಪ್ಪರ ಹೆಸರು ಇದೆ. ಅನ್ನಪೂರ್ಣ ತುಕಾರಾಮ್ ಬಳ್ಳಾರಿಯಿಂದ, ಜೊತೆಗೆ ಅಲ್ಲಿಂದಲೇ ಬಿ ನಾಗೇಂದ್ರ. ರಘುಮೂರ್ತಿ ಕೋಟೆನಾಡು ಚಿತ್ರದುರ್ಗದಿಂದ, ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆಯಿಂದ. ಸಂಭಾವ್ಯರ ಪಟ್ಟಿ ನೀವು ಗಮನಿಸ್ತಾ ಇದ್ದೀರಿ. ರುದ್ರಪ್ಪ ಲಮಾಣಿ ಉಪಸಭಾಪತಿ ಆಗಿದ್ದವರು ಹಾವೇರಿಯಿಂದ, ಶ್ರೀನಿವಾಸ್ ಮಾನೆ ಅವರು ಕೂಡ ಬರ್ತಾರೆ. ಅಜಯ್ ಸಿಂಗು ಕಲಬುರಗಿಯಿಂದ, ಬಸವರಾಜು ರಾಯರೆಡ್ಡಿ ಸಿದ್ದರಾಮಯ್ಯರ ಅಪ್ರಾಪ್ತರಾಗಿದ್ದವರು. ಅಪ್ಪಾಜಿ ನಾಡಗೌಡರು ವಿಜಯಪುರದಿಂದ, ಶಿವರಾಜು ತಂಗಡಗಿ ಕೊಪ್ಪಳದಿಂದ, ಯಶವಂತ ರಾಯಗೌಡ ಪಾಟೀಲ್ ವಿಜಯಪುರದಿಂದ, ಎಚ್.ಕೆ. ಪಾಟೀಲ್ ಕಾನೂನು ಸಚಿವರಾಗಿದ್ದವರು. ಲಕ್ಷ್ಮಣ ಸವದಿ ಮಾಜಿ ಉಪಮುಖ್ಯಮಂತ್ರಿ ಸಹಕಾರ ಸಚಿವರಾಗಿದ್ದವರು. ಮಧು ಬಂಗಾರಪ್ಪನವರು ಈ ಹಿಂದೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು. ಅನ್ನಪೂರ್ಣ ತುಕಾರಾಮು ಬಳ್ಳಾರಿಯಿಂದ, ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅದಾದ ನಂತರ ಕ್ಯಾಬಿನೆಟ್ ಸೇರಲಾಗದೆ ವಿಲವಿಲ ಒದ್ದಾಡ್ತಾ ಇದ್ರು. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗ್ತಾರ. ಕಾರಣ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತ ಬಳಗದಲ್ಲಿ ಬಿ ನಾಗೇಂದ್ರರು ಬರ್ತಾರೆ. ಅಜಯ್ ಸಿಂಗು ಕಲಬುರಗಿಯಿಂದ, ಶಿವರಾಜು ತಂಗಡಗಿ ಕೊಪ್ಪಳದಿಂದ, ಅಪ್ಪಾಜಿ ನಾಡಗೌಡ ವಿಜಯಪುರ ಇವರೆಲ್ಲರೂ ಕೂಡ ಸಂಭಾವ್ಯರ ಪಟ್ಟಿಯಲ್ಲಿದ್ದಾರೆ. ಎಚ್.ಕೆ. ಪಾಟೀಲು ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಕಾನೂನು ಸಚಿವರಾಗಿದ್ದರು. ಸೊ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲೂ ಅವರು ಸಚಿವರಾಗ್ತಾರಾ ಗೊತ್ತಿಲ್ಲ. ಹೆಸರಿದೆ ಸಂಭಾವ್ಯರ ಪಟ್ಟಿಯಲ್ಲಿ, ಅವರ ಹೆಸರುಗಳು ಇದಾವೆ. ಚಿತ್ರದುರ್ಗದಿಂದ ರಘುಮೂರ್ತಿ, ಎಸ್ ಮಲ್ಲಿಕಾರ್ಜುನ್ ಮತ್ತೆ ಮಿನಿಸ್ಟರ್ ಆಗ್ತಾರ. ಗಣಿ ಇಲಾಖೆ ನಿಭಾಯಿಸ್ತಾ ಇದ್ರು. ಶ್ರೀನಿವಾಸ್ ಮಾನೆ ಹಾವೇರಿಯಿಂದ, ರುದ್ರಪ್ಪ ಲಮಾಣಿ ಉಪಸಭಾಪತಿ ಸ್ಥಾನದಿಂದ ಬೇರೆ ಖಾತೆಗೆ ಜಂಪ್ ಆಗ್ತಾರ ಗೊತ್ತಿಲ್ಲ. ಅಜಯ್ ಸಿಂಗು ಕಲಬುರಗಿಯಿಂದ, ಬಸವರಾಜು ರಾಯರೆಡ್ಡಿ ಸಿದ್ದರಾಮಯ್ಯರ ಅತ್ಯಂತ ಆಪ್ತ ವಲಯದಲ್ಲಿ ಇದ್ದವರು. ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರ ಮಿನಿಸ್ಟರ್ ಆಗಿದ್ದವರು. ಸೊ ಈ ಬಾರಿ ಏನಾಗ್ತಾರೋ ಕಾದು ನೋಡೋಣ. ಒಟ್ಟಾರೆ 27, 28, 29ನೇ ತಾರೀಕು ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಅಂದಾಜಿದೆ, ಸಸ್ಪೆಕ್ಟೆಡ್. ಸೊ ಎಲ್ಲವೂ ಕೂಡ ಸಂದರ್ಭವೇ ಉತ್ತರ ಕೊಡಬೇಕು. ಈಗ ರಾಹುಲ್ ಗಾಂಧಿಯ ಜೊತೆ ಸುದೀರ್ಘ ಮಾತನಾಡೋದಕ್ಕೆ ಮೊನ್ನೆ ದಿನ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಡಬೇಕಾದ್ರೆ ಹೇಳ್ತಾ ಇದ್ರು, ಸಂಪುಟ ವಿಸ್ತರಣೆ ಮಾಡೋದಕ್ಕೆ ನನಗೂ ಹಂಬಲ ಇದೆ, ನನಗೂ ಆತುರ ಇದೆ, ಏನು ಮಾಡೋದಕ್ಕಾಗುತ್ತೆ? ನನ್ನ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿದೆ. ದೆಹಲಿಗೆ ಹೋಗ್ತಾ ಇದ್ದೀನಿ, ಆದರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲು, ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲರೂ ಕೂಡ ಪ್ರೊಟೆಸ್ಟ್ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ನಾವೇನು ಮಾಡೋದಕ್ಕಾಗುತ್ತೆ? ಯಾರು ಹೇಳಿದ್ದನ್ನು? ಸ್ವತಃ ರಾಜ್ಯದ ಸಿಎಂ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ದರೆ ಬಹುಶಃ ಇಷ್ಟೊತ್ತಿಗೆ ಅದಾಗಲೇ ಪದಗ್ರಹಣ ಸ್ವೀಕಾರವು ನಡೀತಿತ್ತೇನೋ. ಯಾವುದು ಅಂದುಕೊಂಡಂತೆ ಆಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಗಮನಿಸ್ತಾ ಇದ್ದೀರಿ, ಎಲ್ಲ ಒಂದು ಕಡೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ದರೆ ಬಹುಶಃ ಇಷ್ಟೊತ್ತಿಗೆ ಪದಗ್ರಹಣ ಆಗ್ತಿತ್ತೋ ಏನೋ. ಇದೇನಿದು ಈ ತಿಂಗಳ 27 ಮತ್ತು 29ನೇ ತಾರೀಕು ಮಾರುತಿ? ಹೌದು, ಯಾಕೆಂದ್ರೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ದಂತಹ ಡಿ.ಕೆ.ಶಿ, ಸಿದ್ದರಾಮಯ್ಯ ಮತ್ತು ಅದೇ ರೀತಿ ಬಿ.ಕೆ. ಹರಿಪ್ರಸಾದ್ ಅವ್ರಿಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಟೈಮ್ ಸಿಗೋದಷ್ಟು ಬಿಸಿ ಹೈಕಮಾಂಡ್ ನಾಯಕರು ಇರುವಂತದ್ದು. ಪ್ರಮುಖವಾಗಿ ಈಗ ಎರಡೆರಡು ಬಾರಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮುಂದೂಡಿಕೆ ಆಗ್ತಾ ಇರುವಂತದ್ದು ಆಕಾಂಕ್ಷಿಗಳಲ್ಲೂ ಕೂಡ ಸಾಕಷ್ಟು ಆತಂಕ ತರ್ತದೆ. ಪ್ರಮುಖವಾಗಿ ಮೊದಲ ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೈಯಕ್ತಿಕ ಕಾರಣದಿಂದ ಬೆಂಗಳೂರಿಗೆ ವಾಪಸ್ ಆದ ಕಾರಣ ಅವತ್ತು ಪಟ್ಟಿ ಫೈನಲ್ ಆಗಿಲ್ಲ, ಒಂದು ಹಂತದ ಮಾತುಕತೆ ಆಯ್ತು. ನಂತರ ಏನು ಕಳೆದ 2 ದಿನಗಳ ಹಿಂದೆ ದೆಹಲಿಗೆ ಹೋಗಿದ್ರು. ಆದ್ರೆ ಅಲ್ಲಿ ಏನು ಹೈಕಮಾಂಡ್ ನಾಯಕರು ಕೂಡ ಜಿರ್ಲೆ ಪಾರ್ಟಿ ಸಂಬಂಧಪಟ್ಟಂತೆ ಪ್ರತಿಭಟನೆಯಲ್ಲಿ ಮುಳುಗಿದ್ರು. ಪ್ರಮುಖವಾಗಿ ನೀಟ್ ಎಕ್ಸಾಮ್ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗ್ರಹಿಸಿ ಮೋದಿ ಅವರ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಆ ವಿಚಾರದಲ್ಲಿ ಕೂಡ ಬ್ಯುಸಿ ಆಗಿರೋದ್ರಿಂದ ಯಾವುದೇ ಹೈಕಮಾಂಡ್ ನಾಯಕರನ್ನ ಭೇಟಿಗಾಗ್ಲಿ ಅಥವಾ ಚರ್ಚೆಗಾಗ್ಲಿ ಅವಕಾಶ ಸಿಗಲಿಲ್ಲ. ರಾಹುಲ್ ಗಾಂಧಿ ಅವರು ಅವತ್ತಿದ್ದಂತ ಎಲ್ಲಾ ಮೀಟಿಂಗ್ ಗಳನ್ನ ಕ್ಯಾನ್ಸಲ್ ಮಾಡಿ ಪ್ರತಿಭಟನೆಯಲ್ಲಿ ಮುಳುಗಿದ್ರು. ಹೀಗಾಗಿ
ಮುಂದಿನ ಹಂತದಲ್ಲಿ ಮತ್ತೊಂದು ಮೀಟಿಂಗ್ ಕರೆಯೋದಕ್ಕೆ ಹೈಕಮಾಂಡ್ ನಾಯಕರು ಚಿಂತೆ ಮಾಡಿರೋದು. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಅದಕ್ಕೆ ಪಟ್ಟಿ ಆಗಿರ್ಬೋದು ಮತ್ತೆ ಜಾತಿವಾರು ಸಮುದಾಯವಾಗಿ ಸಮೀಕರಣ ಮಾಡಿ ಒಂದು ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಕೂಡ ರಾಜ್ಯ ನಾಯಕರಾಗ ಆದಂತಹ ಡಿ ಕೆ ಶಿವರಾಗಿರ್ಬೋದು ಸಿದ್ದರಾಮಯ್ಯರು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಇನ್ನೊಂದ್ ಕಡೆ ಹೈಕಮಾಂಡ್ ನಾಯಕರೇ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ರು ಕೂಡ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇದೇ ವಾರ ಅಥವಾ ಇವತ್ತೇ ಸಚಿವ ಸಂಪುಟ ಪದಗ್ರಹಣ ಆಗ್ಬೇಕಾಗಿತ್ತು ವಿಸ್ತರಣೆ ನಾಯಕರದು. ಬಟ್ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರ ಭೇಟಿಗೆ ಸಿಗದೇ ಇರೋ ಕಾರಣ ಅದು ಮುಂದೂಡಿಕೆ ಆಗಿರುವಂತದ್ದು. ಮುಂದಿನ ಈ ಬರೋ ಭಾನುವಾರ ಅಥವಾ ಸೋಮವಾರ ದೆಹಲಿಗೆ ಹೋಗುವ ಸಾಧ್ಯತೆ ಇರುವಂತದ್ದು. ಅಂದು ಫೈನಲ್ ಆಗುತ್ತೆ ಎಂಬ ಚರ್ಚೆ ಕೂಡ ಇರುವಂತದ್ದು. ಅಂದ್ರೆ ಮುಂದಿನ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿ ನೂತನ ಸಚಿವರಾಗಿ ಪದಗ್ರಹಣ ಕೂಡ ಆಗ್ತಾರೆ ಎಂಬ ಚರ್ಚೆ ಇರುವಂತದ್ದು. ಇರುವಂತಹ 20 ಸ್ಥಾನಗಳಿಗೆ 50 ಜನರು ಇರೋದ್ರಿಂದ ಅದು ತುಂಬಾ ಕಷ್ಟದ ಕಸರತ್ತು ಕೂಡ ಹೈಕಮಾಂಡ್ ನಾಯಕರಿಗೂ ಮತ್ತು ರಾಜ್ಯ ನಾಯಕರಿಗೂ ಆಗಿರುತ್ತದೆ. ಯಾಕೆಂದ್ರೆ ಈಗ ಆಗುವಂತ ಸಂಪುಟ 2028 ಏನು ಚುನಾವಣೆ ದಿಕ್ಸೂಚಿ ಕೂಡ ಆಗಿರೋದ್ರಿಂದ ಅದ್ರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರು ಸುದೀರ್ಘವಾಗಿ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳಬೇಕಾಗಿರೋದ್ರಿಂದ ಏಕಾಏಕಿ ತರಾತುರಿಯಲ್ಲಿ ಕೈಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಈಗ ಪ್ರತಿಭಟನೆಯಲ್ಲಿ ಮುಳುಗಿರುವಂತಹ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಮುಳುಗಿರುವಂತಹ ಕೇಂದ್ರ ನಾಯಕರು ರಾಜ್ಯ ನಾಯಕರನ್ನ ವಾಪಸ್ ಕಳಿಸಿರುವಂತದ್ದು. ಅವರು ಕೂಡ ನೆನ್ನೆಯೇ ಬೆರಿಗೈಯಲ್ಲಿ ಡೆಲ್ಲಿಯಿಂದ ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಹೀಗಾಗಿ ಮುಂದಿನ ಸೋಮವಾರ ಮತ್ತೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಕೇವಲ ಈಗಾಗಲೇ ಮಲ್ಲಿಕಾರ್ಜುನ್ ಜೊತೆ ಎಲ್ಲವೂ ಚರ್ಚೆ ಆಗಿದೆ, ಒಂದು ಪಟ್ಟಿ ಕೂಡ ರೆಡಿ ಇರುವಂತದ್ದು. ಆ ಪಟ್ಟಿಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಹತ್ರ ಚರ್ಚೆ ಮಾಡಿ ಒಂದು ಫೈನಲ್ ಮಾಡ್ಬೇಕಾಗಿರೋದು. ಅಂದ್ರೆ ಇರುವಂತ 20 ಸ್ಥಾನಗಳಿಗೆ ಕೂಡ ಫೈನಲ್ ಮಾಡ್ಬೇಕಾಗಿರೋದ್ರಿಂದ ಮುಂದಿನ ಸೋಮವಾರ ಆಗುವ ಸಾಧ್ಯತೆ ಇರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.